ಬೆಳಗ್ಗೆ 5:25 ಟೈಮು. ಈಗ ನಾವೊಂದು ಚಿಕ್ಕ ರೈಡ್ ಹೋಗಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಒಂದು ಎಲ್ಲಿಗೆ ಅಂತ ಹೇಳ್ತೀನಿ. ಆದರೆ ಬೈಕಲ್ಲಿ ಸ್ಟಾರ್ಟ್ ಮಾಡಿದ್ರೆ ಪಕ್ಕ ಮನೆಯವರಿಗೆ ಗೊತ್ತಾಯ್ತದೆ. ಹೇಳಿದ್ದೀನಿ ಆದ್ರೂ ಯಾಕೆ ಬೇಕು. कितने तेजस्वी लोग हैं हमारे पास, कितने शानदार विचार रखते हैं जी. ಒಂಚೂರು ಮುಂದೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವು ಹೋಯ್ತಿರೋದು ಆ್ಯಕ್ಚುಲಿ ಸೊ ಯಾವ್ಯಾವ ಜಾಗ ಅಂತ ಹೇಳಲ್ಲ, ಬಟ್ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಅದರಲ್ಲಿ ಆಫ್ ರೋಡಿಂಗ್ ಇದೆ, ವಾಟರ್ಫಾಲ್ಸ್ ಇದೆ, ಫುಲ್ ಧಮಾಕ ಅಂದ್ಕೊಳ್ಳಿ. ಬ್ಲಾಗ್ ಈಗ ಚನ್ನಪಟ್ಟಣ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಿದ್ಯಲ್ಲ, ಅಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬ ಹೋಗ್ತಾ ಇದ್ದೀವಿ. ಎರಡೇ ಬೈಕಲ್ಲಿದ್ದರೆ ಯಾರು ಬೇಡ. ಅದೆಲ್ಲಿಂದ ಸಿಕ್ತು? ಅದ್ಯಾರು ಕೊಟ್ಟಿದ್ದು ಟ್ಯಾಗ? ಮಖ ಹೋಗಿದೆ ನಿಜವಾಗ್ಲು ಹೇಳಲೇ ಇಲ್ಲ. ಇಲ್ಲ, ಕರೆಕ್ಟಾಗಿ 5:15 ಓಡೋಣ ಅಂದಿದ್ದು. ಬೈಕಲ್ಲೇ ಹೋಗಿದ್ದ? ಯಾವ್ದ್ರಲ್ಲಿ ಹೋಗಿದ್ದೆ? ಪ್ಯಾಕೇಜಲ್ಲಿ ಹೋಗಿದ್ದ? ಈ ಗಾಡಿಲ್ಲ? ಎಲ್ಲಿಗೆ? ಚಾನ್ಸೇ ಇಲ್ಲ. ಪ್ರೂಫು? ವಿಡಿಯೋ ಇಲ್ಲ. ಕರಿಬೇಕು ತಾನೇ ನಂದುವೆ. ಒಂದೇ ಹೋಗಾಗ ಲೇಟ್ ಮಾಡ್ತಿದ್ದಾರೆ. ಇವತ್ತು ಮೊಬೈಲ್ ಹೊಲ್ಡ್ರೆ ಇದೆ, ಮ್ಯಾಪಲ್ಲಿ ಹಾಕೊಂಡಿದ್ದೇನೆ. ಲೇಟ್ ಮಾಡಿದ್ರೆ ಹಿಂದ್ಗಡೆ ಬ್ಲಾಗ್ ಮಾಡ್ಬೋದು. ಬೇಸಲ್ಲಿ ಹಿಂಗೆ ಒಂದು ಬ್ರೇಕ್ ಹಾಕೊಂಡ್ವಿ. ವ್ಯೂ ನೋಡಿ ಏನು ಸಖತ್ತಾಗಿದೆ ಅಲ್ಲ. ನೋಡಿ ಬೆಳಗಿನ ಜಾವ ಹಾಸನ ಹಿಂಗಿರುತ್ತೆ. ಮಸ್ತ್. ಇಲ್ಲಿ ಒಂಚೂರು ಫೋಟೋಸ್ ತಗೋತಿದ್ವಿ ತಮ್ಮನೇಲ್ಗೆ. ತಗೊಂಡಿದ್ದ ತಕ್ಷಣ ಪಟ್ಟಂತ ಹೊಡೋದೆ. ಅದೇ 1 hour 59 minutes ತೋರಿಸ್ತೈತೆ. ಇಲ್ಲ ಸ್ಟಾಪ್ ಹಾಕೊಂಡು ಕಾಫಿ ಕುಡ್ದು ವೈದರೆಲ್ಲ ಕ್ಲೀನ್ ಮಾಡ್ಕೊಂಡು ಹೊರಡಿ. ನಾನು ಅವ್ನ ಜಾಕೆಟ್ ರೆಡಿ ಗ್ಲೌಸ್ ಎಲ್ಲ ಹಾಕೊಂಡವನಲ್ಲ, ಮೋಸ್ಟ್ಲಿ ಚಳಿ ಆಯ್ತಿಲ್ವೇನೋ, ಗ್ಲೌಸ್ ಇಟ್ಕೊಳ್ಳೋಣ ಒಂದು ಅಂತ ಕೇಳಿದ್ರೆ ಅವನೇ ಫುಲ್ ನಡುಕ್ತವನೇ. ಅದು ಫುಲ್ ವೆಂಟಿಲೇಷನ್ ಬೇರೆ ಆಯ್ತಾ. ಹ್ಯಾಂಗಿಂಗ್ ಬ್ರಿಡ್ಜ್ ಐತೆ ನೋಡಿ.
ಟ್ರೆಕ್ಕಿಂಗಿಗೆ ಹಾಕಿದ್ರೆ ಹಾಂ 13 ಅವರ್ಸ್ ತೋರಿಸ್ತೈತಿ ಇಲ್ಲಿಂದ ಮಂಡಲ್ಪಟ್ಟಿ. ಯಪ್ಪ ಎಚ್ಚರಿಕೆ. ಯಾವುದು ಟೂರಿಸ್ಟ್ ಎಂಟ್ರಿ ಏನು ಟೂರಿಸ್ಟ್ ಹೋಗೋದನ್ನ ಅಲ್ಲಿ ಬೋರ್ಡ್ ಓದ್ಲಿಲ್ವಾ? ಹಾಂ ನಾನು ಫಸ್ಟ್ ಒಂದು ಮಾಡ್ತಾರೆ ನೋಡಿದೆ ಎಚ್ಚರಿಕೆ ಅಂತ. ಕೆಳಗಡೆ ಕಿಳಿಯೋದ ನೀರಿಗೆ ಬಟ್ಟೆ ಇಲ್ಲ ಬಾ. ಹಿಂಗೈತೆ. ಮುಂಚೆ ಬಂದಿದ್ದೆ ಇಲ್ಲಿಗೆ. ಹ್ಞೂ ಇಷ್ಟು ದೂರ ಬಂದೇ ಇಲ್ವಲ್ಲ ನಾನು. ಸತಿ ಬಂದಿದ್ದೀನಿ. ಇದು ಬಿಟ್ರೆ ಬೇರೆ ಕಡೆ ಹೋಗಿದ್ಯಾ? ಸಖತ್ತಾಗೈತೆ ಜಾಗ. ಬೈಕ್ ಕ್ರಾಸಿಂಗ್ ಮಾಡೋಕ್ಕೂ ಜಾಗ ಕೊಡ್ಬೇಕಾಯ್ತು. ಓಹೋ ಅಲ್ಲಾಡ್ತೈತಲ್ಲ. ಅದನ್ನೇ ಹೇಳಿದ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ಸಖತ್ತಾಗೈತೆ. ಸನ್ರೈಸ್ ಬೇರೆ ಆಗ್ಬಿಟ್ಟೈತೆ. ನೋಡ ಇಲ್ಲ ನಾನು. ಓ ತಡಿ 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 ತಡಿ. ಓ ಮೈ ಗಾಡ್. ಹಾಂ ನೀನು ಇಷ್ಟನಾ? ವ್ಯೂ ನೋಡಿ ಗೈಸ್. ಬರೀ ಬೆಟ್ಟ 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 ಬೆಟ್ಟ. ಅಲ್ವೋ? ಲೋ ಮೋಡ ಮೂವ್ ಆಗ್ತಿರೋದು ನೋಡು ಮರಿ. ಬಿಸಿಲು ಆದ್ರೂ ಹೊರ್ತಿಟ್ಟು. ಅಲ್ಲಿ ತನಕ ಹೊಡಿಬೇಕಂತ. ಅಲ್ವಾ ಎತ್ತಾಗ್ತೈತಲ್ಲ, ಎಲ್ಲಿ ಹಿಡಿಯುತ್ತೆ? ಏನಾಗ್ಬಿಟ್ಟು ಗೊತ್ತಾ, ಜೀಪ್ ಮುಂದೆ ಐತೆ, ಬ್ಯಾಕ್ ಬ್ರೇಕ್ ಹಿಡಿತಾ ಇಲ್ಲ, ಮುಂದೆ ಹಿಡಿಯೋದು ಭಯ. ಆಮೇಲೆ ಕೊನೆಗೆ ಹಿಡಿದೆ ಕೊಡ್ಲೆಲ್ಲ ಈಗ ಆಡಿಸ್ಕೊತಿದ್ದಾವೆ. ಅಯ್ಯೋ ಕ್ವಾಟ್ಲು. ಹಾಂ ನಡಿ.
ಆಗ್ತಿಲ್ವಲ್ಲೋ ಇಲ್ಲೆಲ್ಲ. ಕೈ ಬಿಸಿಲಿತ್ತಲ್ವಾ? ಎಷ್ಟು ರೆಡ್ ಆಗೈತೆ ನೋಡಿ ಕೈ. ಗೈಸ್ ಜಾಗ ಬಂದಿದ್ದೀವಿ ನೋಡಿ. ನೋಡಿ ನೋಡಿ ಇಲ್ಲಿ ಯಾವ ಗತಿ ಮಣ್ಣಲ್ಲಿ ಕೊಟ್ಟಿಲ್ಲಿ. ಸದ್ಯ ನಮ್ಮ ಚೆನ್ನಾಗೈತಿ. ಅಲ್ಲಿ ಮೇಲ್ಗಡೆ ಏನು ನೋಡ್ಕೊ ಬಂದು ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಒಂದು ಚೆನ್ನಾಗಿ ತೆಗ್ದಿಲ್ಲ, ಒಂದು ಚೆನ್ನಾಗಿ ತೆಗ್ದಿಲ್ಲ. ನಾನೆಷ್ಟೋ ಚೆನ್ನಾಗಿ ತಕ್ಕೊಟ್ಟಿದ್ದೀನಿ ಅವನಿಗೆ. ಎಲ್ಲ ಫೋಟೋಸ್ ಸ್ಟೋರಿಗೆ ಹಾಕೋಬೋದು, ಡಿ ಪಿಗೆ ಹಾಕೋಬೋದು, ಹಂಗೆ ತೆಗ್ದಿದ್ದೀನಿ. ಇವನು ಒಂದು ಯಾರು ಅದೇ ನಾನು ಇದನ್ನೆಲ್ಲ ಅದಕ್ಕೆ ಕೇಳ್ತಾರೆ ಫ್ರೇಮಿಗೆ ಹಾಕಿಡಕ್ಕೆ, ನೀನು ತೆಗ್ದಿದ್ಯಾ ಅಂತ ಅಲ್ಲ. ಸೆಲೆಬ್ರಿಟಿ ಯಾರೇ ಇದ್ರು ಕೇಳ್ತಾರೆ, ತೆಗಿಯೋರು ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿ ಇಂಪಾರ್ಟೆಂಟು. ಏನಂತೀಯ? ನೋ ಕಮೆಂಟ್. ಗಾಯ್ಸ್, ಒಂದು ಟಾಟಾ ಡ್ರಾಪ್ ಕೇಳ್ತು, ನಮಗೆ ಲೊಕೇಶನ್ ತೋರಿಸ್ತಾ ಇದ್ದು ಆ ಕಡೆ ಸೈಡು. ಅವರು ಆ ಕಡೆ ಸೈಡಲ್ಲ, ಈ ಕಡೆ ಒಳ್ಳೆ ಬೆಟ್ಟ ಇದೆ ಅಂತ ಇಲ್ಲಿ ಕರ್ಕೊಂಡ್ಬಂದವ್ರೆ. ನೋಡಿದ್ರೆ ಒಂದು ನಾಯಿ ಮರಿ ಯಾವುದೂ ಇಲ್ಲ ಇಲ್ಲಿ. ಆ ಕಡೆ ಈ ಕಡೆ ನೋಡಿ ಬೇಕಿದೆ, ಭಯ ಆಯ್ತಾ ಇದೆ. ನೋಡೋಣ ಏನಾಗುತ್ತೆ. ಇಲ್ಲ ವೈಡ್ ಆ್ಯಂಗಲಲ್ಲಿ ಐತಾ? ವೈಡ್ ಆ್ಯಂಗಲಲ್ಲಿ ಐತಾ ನೋಡು. ಆ ಕಡೆ ಆ್ಯಂಗಲ್ ಸರಿ ಆಯ್ತಾ? ಸ್ವಲ್ಪ ಮೇಲ್ ಮಾಡಿ. ಸ್ಟಾಪ್ ರನ್ನಿಂಗ್. Yeah. Oh. ನೀನು ನಡಿ. 있어. ಫುಲ್ ಕಾಡು.
ಇದು ಆಫ್ ರೋಡಿಂಗ್ ಅಂದರೆ ನಕ್ಕನ್. ಜಾಗ ನೋಡಿ ಅಪ್ಪ, ಇನ್ನು ಎಷ್ಟು ದೂರ ಹಿಂಗೆ ಇತ್ತು. ಅಲ್ಲೋ ಇಂಥ ಜಾಗಕ್ಕೆಲ್ಲ ಅಲ್ಲೋ ಮಾಡ್ತಾರಲ್ಲ, ಅದೇ ಗ್ರೇಟ್. ಕೈಯೆಲ್ಲ ನಾವಂದು ಇಲ್ಲಿ ವಾಟರ್ ಫಾಲಾ? ಎಪ್ಪದೆ. ಹಾಂ, ಫಸ್ಟ್ ಗೇರಿಗೆ ಹಾಕ್ಲಾ? ಇನ್ನೊಂಚೂರು ಮುಂದೆ ಬಾ. ಅದಕ್ಕೆ ನೋವಾಗಲ್ಲ. ಸಾಕ್ಬಿಡು ಸರ್, ಸಾಕ್ಬಿಡು ಬರ್ತಾ ಆಗ್ಲಿ. ವಾವ್, ಅಲ್ವಾ? ಸೈಕ್ ಮಾತ್ರ. ಇಲ್ಲಾಂದ್ರೆ ಹಿಂಗೆ ಮೇಕ್ ಹಚ್ಬಿಡೋಣ. ಎಲ್ಲಿ ಹೋಗುತ್ತಲ್ಲಿ? ಅದೇ ಹಿಂಗೆ ಹೋಗ್ಬಿಟ್ಟಂಗೆ ಮೇಕೆ. ರೋಡೇ ಇಲ್ಲ ಅಲ್ಲಿ. ಅಲ್ಲೊಂಚೂರು ಅರ್ಧಕ್ಕೆ ಹೋಗೈತೆ ಅಷ್ಟೇ ರೋಡು. ಹಚ್ಚಕ್ಕಾಗುತ್ತೇನು ಲಾಸ್ಟ್ ಇದರಲ್ಲಿ? ಬೇಕಾದ್ರೆ ನೆಡ್ಕೋ ಹೋಗ್ಬೋದು. ಆದರೆ ನೆಡ್ಕೊಂಡೇನೆ ಬೇಡ, ಸುಮ್ಮನೆ ಹೋಗೋದ. ಬೇಕಿದ್ರೆ ಅಲ್ಲಿವರೆಗೂ ಹೋಗ್ಬೋದು. ಬೇಡ. ಮ್ಯಾಪ್ ಶಾಟ ಏನು ಕಂಟಿನ್ಯೂ ಮಾಡೋಣ, ಏನು ಟ್ರೇಸ್ನ ಹೋಗೋದ ಹಂಗೆ ನೋಡೋದ ಕೆಳಗೆ, ಹಾಗೆ ಬರೋದ, ಓದ್ ನೋಡೋದ ಸ್ವಲ್ಪ ದೂರ, ಇಲ್ಲ ಅಂದ್ರೆ ವಾಪಸ್ ಹೋಗೋಣ ಅಷ್ಟೇ. ಕ್ರೇಜಿ ಮಾತ್ರ. ಗೈಸ್, ಮುಂದೆ ಏನು ಮಾಡಬೇಕು ಅಂತೆಲ್ಲ ಎಲ್ಲೋಗ್ಬೇಕು ಅಂತ ಕೇಳ್ಕೊತಾವನೆ. ರೇಂಜ್ ಜಾಕೆಟ್ ಎಲ್ಲ ಹಾಕೋಬಿಟ್ಟಿದ್ದೀನಿ ನೋಡಿ. ಮಳೆ ಬೇರೆ ಬರ್ತೈತೆ, ಬ್ಲಾಗ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಸೊ ಆಮೇಲೆ ಸಿಗುವ. ಏನು ಎಲ್ಲಿಗೆ ಹೋಗ್ಬೇಕಂತೆ ಗಾಯ್ಸ್? ಬಡವಾ ಗಾಯ್ಸ್, ನಾನು 100 ರೂಪಾಯಿ ರೇಂಜ್ ಜಾಕೆಟ್. ಇವ್ರು ನೋಡಿ 1500 ರೂಪಾಯಿ. ಆ ಜಾಕೆಟ್ ಎಷ್ಟು? ರೈಡಿಂಗ್ ಜಾಕೆಟು. ಈ ಜಾಕೆಟ್ ಬಿಡು 100 ರೂಪಾಯಿಗೆಲ್ಲ ಸಿಗ್ತದೆ. ಅದು ರೈಡಿಂಗ್ ಜಾಕೆಟು, ಗ್ಲೌಸು. ಗಾಯ್ಸ್ ಸೌಕಾರ ಗಾಯ್ಸ್ ಇವನು. ಗೈಸ್, ಮನೆಗೆ ಬಂದಾಯಿತು. ಮಳೆ ಬರ್ತಿತ್ತು, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲ್ಲ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಟಾಟಾ.